ಒಂದು ಸಾರಿ ಚಕ್ಕಡಿಯೊಳಗೆ ಕೂತ್ಕೊಂಡು ಭಕ್ತರನ್ನ ತಮ್ಮ ಜೊತೆಗೆ ಕರ್ಕೊಂಡು ಶಿವನಿಗೆ ಹತ್ತಿರ ದೇವರ ಹಿಪ್ಪರಿಗೆ ಸಿಂದಿಗಿದ್ದ ದಾರಿಯಲ್ಲಿ ಹೊರಟಿದ್ರು. ಆ ದಾರಿಯ ಮುಂದುಗಡೆಯಲ್ಲಿ ಒಂದು ಮುದುಕಿ ಹೊರಟಿತ್ತು. ಆ ಮುದುಕಿ ಬಗಲೊಳಗ ಗಂಟು ಹಿಡ್ಕೊಂಡಿದ್ಲು, ಕೈಯೊಳಗೆ ಒಂದು ಕೋಲು ಹಿಡ್ಕೊಂಡು ಕಣ್ಣುಗಳು ಪಿಳಿ 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 ಮಿಂಚುತ್ತಿದ್ವು. ನೆಟ್ಟನ ಮೂಗು, ವಜ್ರದ ಮೂಗುತಿ, ಕೆಂಪು ಸೀರೆ, ಹಸಿರು ಕುಪ್ಪಸ. ಇಂಥ ಮುದುಕಿ ಈಗ ಬೀಳ್ತಾಳೇನೋ ಆಗ ಬೀಳ್ತಾಳೇನೋ ಅನ್ನುವಂಥ ಮುದುಕಿ ಹೊರಟಿತ್ತು. ಆಗ ಭಕ್ತರು ಗಾಡಿಯನ್ನು ನಿಲ್ಲಿಸಿದ್ರು. ಆಯೇ ವಯಸ್ಸಾಗೈತಿ, ಯಾಕವ ನಮ್ಮ ಚಕ್ಕಡಿ ಒಳಗೆ ಹತ್ತು, ಮಹಾಪ್ರಭುಗಳಿದ್ದಾರೆ, ನಮ್ಮ ಗಾಡಿ ಒಳಗೆ ಹತ್ಕೊಂಡು ಬಾರಮ್ಮ ಅಂದ್ರು. ಆಗ ಮುದುಕಿ ಇವ್ರನ್ನೊಂದು ಸಾರಿ ದಿಟ್ಟಿಸಿ ನೋಡ್ತು. ನೋಡಿ, ನಾನು ಹತ್ತುದಿಲ್ಲ ಹೋಗ್ರ ಅಂದುಬಿಡ್ತು ಮುದುಕಿ. ಆವಾಗ ಎಲ್ಲಾ ಲಿಂಗ ಪ್ರಭುಗಳು ಇಳಿದು ಹೋಗಿ, ತಾಯಿ ಬಂದೆಯಾ ತಾಯಿ, ಈ ನಿನ್ನ ಮಗನ ದರ್ಶನಕ್ಕಾಗಿ ಇಂದು ಬಂದು ನನಗೆ ದರ್ಶನ ಕೊಟ್ಟೆಯ ತಾಯಿ, ತೆಗೆದುಕೋ ತಾಯಿ, ನನ್ನ ಜೋಳಿಗೆಯಲ್ಲಿ ಇದ್ದಂತ ಈ ನನ್ನ ಅಲ್ಪ ಕಾಣಿಕೆ ಎಂದು ಜೋಳಿಗೆಯಿಂದ ದಕ್ಷಿಣೆಯನ್ನು ಕೊಟ್ಟರು. ಆಗ ಮುದುಕಿ, ಗೌರವರ್ಣದ ಮುದುಕಿ, ತಲೆಗೂದಲು ಬೆಳ್ಳಗಾಗಿತ್ತು. ಇವನನ್ನೇ ದಿಟ್ಟಿಸಿ ನೋಡಿ ದುರ್ಗಿ ಪಾರ್ವತಿಯ ಅವತಾರವನ್ನು ಎಲ್ಲಾ ಲಿಂಗ ಮಹಾರಾಜರಿಗೆ ತೋರಿದರು. ಆದರೆ ಭಕ್ತರಿಗೆ ಮಾತ್ರ ಗೊತ್ತಾಗಲಿಲ್ಲ. ಇದಕ್ಕಿದ್ದಂತೆ ಆ ಮುದುಕಿ ಮಾಯವಾಗಿ ಬಿಟ್ಲು. ಗಾಡಿಯಲ್ಲಿ ಕುಳಿತಂತಹ ಜನ ಅಂದ್ರು, ಮುತ್ಯಾವ್ರ ಇದು ಏನೋ ಭೂತಿದ್ದಂಗೈತಿ, ಇದಕ್ಕಿದ್ದಂಗೆ ಮಾಯಾಗಿ ಬಿಡ್ತು ಅಂತ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಎಲ್ಲಾ ಲಿಂಗ ಮಹಾರಾಜರು ಹೇಳಿದ್ರು, ಅಪ್ಪ ಅವಳು ಯಾರಂತ ತಿಳ್ಕೊಂಡಿದ್ದೀರಿ? ಕಾಡರುತ್ತರ ಭೂಮಿ ಕೊದಲಿಗೆ ನಂದನ ಬನದೊಳಗ ತೊಟ್ಟಲೊಳಗ ತೂಗುತ್ತಿದ್ದ ಬೇರೆ ದೇವ್ರ ಅವ್ರ ಅಕ್ಕ ಚಿಂಚಲಿ ಮಾಯವ್ವ. ಚಿಂಚಲಿ ಮಾಯವ್ವ ಬಂದು ಇವತ್ತು ನಮಗೆ ದರ್ಶನ ಕೊಟ್ಟಾಳ, ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳಿದ್ರು. ಅಂತ ಎಲ್ಲ ಲಿಂಗ ಮಹಾರಾಜರು ಧರುಣಿಯ ಮ್ಯಾಲೆ ಮೆರೆಯುವ ಪೂರ ಇಂಗಾಳೆ